ರುಚಿಯನ್ನು ಹುಡುಕ್ಬೇಕು ಅಂದ್ರೆ ಕ್ಯಾಮ್ರಾಮನ್ ಎಲ್ಲರೂ ಹುಡುಕಿ. ಸಾಕ್ಷಿ ಫೇವ್ರೆಟ್ ಪಾರ್ಟ್ ಜಾಗ ನಮ್ಮನೆ ಫೇವ್ರೆಟ್ ಇದೆ. ಎಸ್ ಇದು ಸಕ್ಕದಾಗಿ ಮಾಡಿಸಿದ್ಯಾ. ಇದೆಷ್ಟು ಇಲ್ಲಿಗೆ ಒಂದು ಪಾತ್ರೆ ಮಡಿಕೊಂಡವ್ರೆ ನಾವು ಚೊಂಬು ಹೆಚ್ಚು ಮಾಡಿದ್ರೆ ದೇವಸ್ಥಾನಕ್ಕೆ ಅಷ್ಟೇ. ಅಮ್ಮ ಬನ್ನಿ ಹೋಮ್ ಟೂರ್ ಮಾಡೋಣ. ಥರ್ಡ್ ಫ್ಲೋರ್. ಏನಾದರೂ ಡಾಗ್ಸ್ ಪೆಟ್ಸ್ ಸಾಕೋ ಅಭ್ಯಾಸ ಇದ್ರೆ ರೋಹಿನ ಕಾಂಟ್ಯಾಕ್ಟ್ ಮಾಡಿ. ರೋಹಿ ಅವನ್ ಬರ್ಡ್ ಅದನ್ನ ಗೃಹ ಪ್ರವೇಶ ಮಾಡ್ಕೊತವನೆ. ವೆರಿ ಗುಡ್, ಸೋ ಪ್ರೌಡ್ ಆಫ್ ಯು. ಮನೆ ತೋರಿಸ್ತೀನಿ. ಎಷ್ಟು ಪರ್ಸೆಂಟ್ ಅವ್ರ ಅಪ್ಪ ಅಮ್ಮನ ಎಫರ್ಟ್ ಇದೆ ಅಷ್ಟೇ ಪರ್ಸೆಂಟ್ ರೋಹಿ ಎಫರ್ಟ್. ಅವ್ರು ರುಚಿ ತಂದ ಅಷ್ಟೇ, ಅವಳು ಹೇಳಲಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಎಫೆಕ್ಟ್ ನೋಡಿ ನಮ್ಮ ಮಕ್ಕಳಲ್ಲಿ ಎಲ್ಲರೂ ಒಟ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳೆಲ್ಲ. ಇವಾಗ ಇಲ್ಲ ಹೇಳ್ತೀನಿ. ಹ್ಯಾಪಿ ಬರ್ತ್ಡೇ ರೋಹಿ, ಎಷ್ಟು ಖುಷಿ ಆಗ್ತಾ ಇದೆ. ನಿನ್ ಪಟಾಕಿ ನೀನೇ ಹೊಡ್ಸಿದ್ಯಾ. ಪಟಾಕಿ ಯಾರ್ದಾಗಿದೆ? ಇವರೇ ರುಚಿತಾ ಉದಯ್ ಕುಮಾರ್. ನಾನೇ ವ್ಲಾಗರ್ ಅಂಕಲ್. ಅಮ್ಮ ಹೊಸ ಮನೆ ಎಷ್ಟು ಖುಷಿ ಆಗ್ತಿದೆ ಹೇಳಮ್ಮ. ಮನದಾಳದಮ್ಮ ಇದು ಪಾಯಿಂಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ. ರುಚಿಯನ್ನು ಹುಡುಕ್ಬೇಕು ಅಂದ್ರೆ ಕ್ಯಾಮ್ರಾಮನ್ ಎಲ್ಲರೂ ಹುಡುಕಿ. ಸಾಕ್ಷಿ ಬೇಕಾ ನೋಡಿ. ಈ ನಾನಿನ ಓಕೆ ಬರ್ತೀರಾ ನೋಡಿ ಗೈಸ್. ಆದ್ರೂ ಒಂದ್ ಕೇಕ್ ತರ್ಲಿಲ್ವಲ್ಲ ನಿಮ್ ಮತ್ ಪಟಾಕಿ ಹಾಕೊಡ್ಸ್ದೆ. ನೀನು ಮಾಡಪ್ಪ. ಇವ್ನ ಬ್ಯಾಕೆ ಸ್ಮೈಲ್ ಮಾಡ್ರ. ಅಪ್ಪ ಕಾಣಿಸ್ತಿಲ್ಲ ಇಲ್ಲಿ. ಅಪ್ಪ ವಿಡಿಯೋ ಕಾಣಿಸ್ತಿಲ್ಲ ಕಣಪ್ಪ. ಗೊತ್ತು ನಿಮ್ಮಮ್ಮ. ರುಚಿ, ಇದು ನಿನ್ ಫೇವ್ರೆಟ್ ಸ್ವೀಟ್ ತಾನೆ? ತಗೋ ತಕ್ಕಳೆ. ಚಿತ್ರಾನ್ನ ಚೆನ್ನಾಗೈತೆ. ಸುಮ್ಮನೆ ತಿನ್ನು. ಎಲ್ಲಾನು ತಿನ್ಸಾಕ ಮಾವ ಮಾಡಿರೋದಂತೆ. ಇವ್ರದ್ದು ಮಾಡಿ ಅವ್ರದ್ದೇ ಮನೆ ಅಲ್ವಾ? ಅವಳ ಅಂತೆ ಆಫ್ ಮಾಡ್ದಾಗ ಮಾತಾಡ್ತೀರಾ? ರೋಹಿತ್, ಕೇಕ್ ಕಟ್ಟಿಂಗ್ ಆಯ್ತಾ? ನನ್ ಬರೋವರ್ಗ ಇರ್ಲೇ ಇಲ್ಲ. ಹ್ಯಾಪಿ ಬರ್ಡೇ ಟು ಯು. ಎಷ್ಟು ವರ್ಷನಪ್ಪ? 24. ನಿಮ್ಮ ಮನೇಲಿ ಫೇವ್ರೆಟ್ ಪಾರ್ಟ್ ಜಾಗ ಯಾವ್ದು ಗೊತ್ತಾ? ನಮ್ಮನೆ ಫೇವ್ರೆಟ್ ಇದೆ. ಎಸ್ ಇದು ಸಕ್ಕದಾಗಿ ಮಾಡಿಸಿದ್ಯಾ. ರೋಹಿಗೆ ದೇವರು ಇದೆ ಅಲ್ವಾ? ನೆಕ್ಸ್ಟ್ ಲೆವೆಲ್ ಕಣೋ. ಬಟ್ ತುಳಸಿರಾಮ್ ಅಂತ ಹಾಕ್ಸ್ಬೇಕು ಅನ್ಕೊಂಡಿದ್ದೆ. ಅದು ಲೋಗೋ ರೆಡಿ ಆಗಿದೆ, ತೋರಿಸ್ತೀನಿ. ಸೀಕ್ರೆಟ್ ಇನ್ನೊಂದಿನ. ಅಲ್ವಾ? ಅದೇ ನನ್ನ ಫೇವ್ರೆಟ್. ಅಣ್ಣ, ನಾನು ಎಂಟ್ರೆನ್ಸೇ ತೋರಿಸಿಲ್ಲ. ಎಂಟ್ರೆನ್ಸ್ ಹಿಂಗೆ ಬಂದರೆ ತತ್ತ ಹಾಯ್. ಅವರಲ್ಲೇ ಇರಬೇಕು. ಅಮ್ಮ ಬನ್ನಿ ಹೋಮ್ ಟೂರ್ ಮಾಡೋಣ. ಬಂದೆ ತಾತ, ಬಂದೇ ಇರಿ 5 ನಿಮಿಷ. ನಾಳೆ ಬರ್ತೀರಾ? ಹಾಯ್ ಅಣ್ಣ.
ನೀವು ಹೇಳಿ. ಇದೇ ಹಾಲ್. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದರೆ ಕಿಚನ್, ನಾಳೆಗೆಲ್ಲ ಡೆಕೋರ್ ಮಾಡ್ತಾ ಇದ್ದಾರೆ. ಇದು ನಾಳೆ ಪೂಜೆಗಾ? ಇದು ಕಿಚನ್. ಅಲ್ಲಿಂದ ಹಿಂಗೆ ಬಂದ್ರೆ ನೀನೆಲ್ಲ ಸೈಡ್ ಬಾ, ದೇವ್ರ ಮನೆ. ಮತ್ತೆ ಇದೆ ಇಷ್ಟ. ಇಲ್ಲಿಗೆ ಒಂದು ಪಾತ್ರೆ ಮಡಿಕೊಂಡವ್ರೆ, ನಾಲ್ಕು ಚೊಂಬು ಹೆಚ್ಚು ಮಾಡಿದ್ರು ದೇವ್ರ ತರಕ್ಕೆ ಅನ್ಸುತ್ತೆ. ಈಗ ಕೆಳಗಡೆ ಇದೊಂದು ರೂಮ್, ಮತ್ತೆ ಹಾಲ್, ಕಿಚನ್, ಮತ್ತೆ ದೇವ್ರ ಮನೆ. ಮಲ್ಕೋಗು. ಅವಳಂತೂ ಕೈಗೆ ಸಿಕ್ಕಿಲ್ಲ ಇವತ್ತು. ರೋಯಿ, ಹೋಮ್ ಟೂರ್ ಮಾಡ್ಬೋದಾ? ಇದು ಫಸ್ಟ್ ಫ್ಲೋರ್. ಲೋ, ಏನು ಇದು ಹಿಂಗಾಗ್ಬಿಟ್ಟೈತೆ ಅನ್ಸ್ಬಿಟ್ಟವ್ರಿ. ಬಟ್ ಚೆನ್ನಾಗಿ ಬಿಡಿಸಿದ್ರ. ಫಸ್ಟ್ ಫ್ಲೋರಲ್ಲಿ ಇದ್ಯಾ ರೂಮು? ನಂದು. ಅದಕ್ಕೆ ಹಿಂಗೆ ಮಾಡ್ಸಿದ್ಯಾ? ಇದಕ್ಕೇನಂತಾರೆ? ಬಾಲ್ಕನಿ. ನೈಸ್ ನೈಸ್. ಕೀ ಎತ್ಕೊಂಡವ್ರೆ. ಹೋಗಿ ಬಾ, ಒಳ್ಳೇದಾಯ್ತು. ಊಟ ಮಾಡೋಣ. ಲೋ, ಇಲ್ಲಿಂದ ಏನ್ ವ್ಯೂ ಕಾಣಿಸುತ್ತಾ? ಬಾಳ್ ಕಾಣಿಸುತ್ತೆ, ಬಾಳ್ ಕಾಣಿಸುತ್ತೆ. ಚಾಮುಂಡಿ ಬೆಟ್ಟ ಕಾಣಿಸುತ್ತಾ? ಮೇಲ್ ಬರ್ತೆ ಕಣೆ. ಸಚಿನ್ ಅಂತ ನೋಡ್ಕೊಳ್ಳಿ. ಹೋಮ್ ಟೂರ್ ಮಾಡಿ. ಅಣ್ಣ, ಇದು ರೋಯಿ ರೂಮ್ ಅಂತ. ಇನ್ನ ಏನೇನೋ ಆಲ್ಟ್ರೇಷನ್ ಮಾಡಿಸ್ತಾನೇನೋ ಅಲ್ವಾ? ರುಚಿತನ್ ರೂಮ್ ಎಷ್ಟು ಚಿಕ್ಕ ಮಾಡಿಸಿದ್ಯಾ ನೋಡು. ಫಸ್ಟ್ ಫ್ಲೋರ್ ಇಂದ ಮೇಲೆ ಹೋದ್ರೆ ಏನು ಅಣ್ಣ ಹೇಳಿದ್ರಲ್ಲ? ಸೆಕೆಂಡ್ ಫ್ಲೋರ್. ನೋಡಿ, ಇದು ಚೆನ್ನಾಗಿದೆ. ಓ, ಇದೆ ಭುವನ್ ಹೇಳಿದ್ದು. ಇಲ್ಲಿ ಸಿಂಗಲ್ ರೂಮ್. ಎಷ್ಟು? ಈಗೆಲ್ಲ ಗೆಸ್ಟೇ ಬಂದಿರೋದು. ಇಲ್ಲ, ಗೆಸ್ಟ್ ಥರ್ಡ್ ಫ್ಲೋರ್ವರೆಗೂ ಹತ್ತಕ್ಕಾಗುತ್ತೆ. ಇಲ್ಲಿ ಬಂದ್ರೆ ಖಾಲಿ ಜಾಗ. ಇಲ್ಲೇ ನಾನು ವಸಿದ್ದು. ಅಲ್ಲಿಗೆ ಹೆಂಗೆ ಹೋಗೋದು? ಓ, ನೈಸ್ ಅಲ್ವಾ ಅಣ್ಣ? ಅಲ್ಲಿ ಹಿಂದೆ ನಿಮ್ ಬಂದ್ರೆ ಈ ಆ ಕೆಳಗಡೆ ಮನೆ ಎಲ್ಲ ನಿಮ್ದೇನಾ? ಎಲ್ಲ ನಮ್ದೆ. ಆಲ್ರೆಡಿ ಬಾಡಿಗೆ ಕೊಟ್ಟಿದ್ದೀರಿ? ಅದು ನಾವಿರೋದು ಈಗ, ಅದೇ ಮನೆ ಇರೋದು ಈಗ. ಓಪನ್ ಆಗಿದೆ ಮಕ್ಕಳು, ಅದು ಒಂದೇ ಇದೆ. ಟೋಟಲ್ ಎಷ್ಟು? ರೋಯ್, ಅದು ಹೊಸ ಮನೆನಾ? ಈಗ ಕಟ್ಸಿದ್ರು. ಓಕೆ. ಸೆಕೆಂಡ್ ಫ್ಲೋರಲ್ಲಿ ಹಿಂಗೆ ಬಂದರೆ ಇಲ್ಲಿ ಇಳಿಬೋದಾ? ಒಪ್ಪ. ಓ, ಹಾಂ.
ನನ್ನ ಹೆಸರಿಟ್ಟವನ ಬೇಡ ಅಲ್ವಾ, ಅದೆಲ್ಲ ರೋಯಿ ಪೆಟ್ಸ್. ಸರಿ, ಇದ್ಯಾರ ರೂಮು? ಇದು ಬಾಡಿಗೆ ಮನೆ. ಇದ್ ಮಾಡ್ಕೋಬೋದಾ? ಇದ ಹೆಸರು ಹೇಳು ನೋಡೋಣ. ಒಂದ್ಸರಿ ಕೂದಲು ಉದುರೋಕೆ ಅದು ಒಳ್ಳೆ ಆಸುಮ್ ಮಾಡಕ್ ಕೆಲಸ ಕೂಡ ಕಿರ್ಕಂದ್ರೆ ಬಾಯಲ್ಲಿ ಮೆಸ್ಕಿಲ್ಲ ಅಂತ ಈಗ ಅದು ಕ್ಯೂಟ್ ಅಲ್ವಾ? ಹಾಯ್ 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 ಪೂಡಲ್. ನಿಮ್ಗೆಲ್ಲ ಹೆಸರಿಟ್ಟಿಲ್ವಾ ಅವನಿನ್ನ? ಇದು ರೋಯಿ, ಅದು ರುಚಿ. ನೈಸ್. ನಿಮಗೂ ಏನಾದರೂ ಡಾಗ್ಸ್ ಪೆಟ್ಸ್ ಸಾಕೋ ಅಭ್ಯಾಸ ಇದ್ರೆ ರೋಯಿನ ಕಾಂಟ್ಯಾಕ್ಟ್ ಮಾಡಿ, ಒಂದದೇ ಬಿಸ್ನೆಸ್. ನೆಕ್ಸ್ಟ್ 3rd ಫ್ಲೋರ್. 3rd ಫ್ಲೋರಲ್ಲಿ ಏನಿರುತ್ತೆ? ಖಾಲಿ ಜಾಗ. ರೋಯಿ, ಇಲ್ಲೊಂದು ರೂಮ್ ಇದೆಯಾ? ಅದೊಂದು ರೂಮ್ ಅಷ್ಟೇ. ವಾವ್. ಇದಕ್ಕೆ ಎಷ್ಟು? ನೈಸ್ ಅಲ್ವಾ? ಎಲ್ಲ ಕಾಣಿಸುತ್ತೆ. ನಾವು ದೇವ್ರ ಮನೆನೇ ತೆಗ್ದಿಲ್ಲ ಇನ್ನ. ಖಾಲಿ ಸ್ಟೋರ್ ರೂಮ್. ಅಕ್ಕ ತಪ್ಪೋಗಿದ್ದೀರ, ಈ ಕಡೆ ಬಂದ್ಬಿಡಿ ದಯವಿಟ್ಟು. ಅಲ್ಲೋದ್ರೆ ಡಾಗ್ಸ್ ಇದೆ. ಇಷ್ಟೇ ಇವತ್ತಿನ ಪೂಜೆ. ನಾಳೆ ಮತ್ತೆ ಪೂಜೆ ಇರುತ್ತೆ. ಇದಾಗಿತ್ತು ಹೊಸ ಮನೆಯ ಹೋಮ್ ಟೂರ್. ಮತ್ತೆ ನಾಳೆ ಸಿಗುವ. ಬಾಯ್.